बंद दवा कन्नड़ बೈತಿ कन्नड़ ये बंद है कंप्यूटर बंद है चालू है नहीं कंप्यूटर चालू है बंद है मालूम नहीं ಈ ನಮ್ಮ ನಿಟ್ಟೂರು ಶಾಲೆ ಪ್ರಾಥಮಿಕ ಪೂರ್ಣ ಮರಾಠಿ ಶಾಲೆ ನಿಟ್ಟೂರ ಉಪಾಧ್ಯಕ್ಷ ಮಾತಾಡೋದ್ರಿ. ಯಾಕಂದ್ರ ನಮ್ಮ ಹುಡುಗರ ಸಮಸ್ಯೆ ನೋಡಿದ್ರ ಬಹಳಷ್ಟ ಅವ್ರಿಗೆ ಓದ್ಲಾಕ ಮತ್ತು ಬರ್ಯಾಕ ಬರೋದಿಲ್ಲ ಅಂತ ನಾವು ಬಹಳ ದಿವಸದಿಂದ ಪ್ರಯತ್ನಿಸಿದ್ದೇವೆ. ಆದ್ರೆ ಸರ್ ಕೆಲವೊಂದು ನಾವು DDPI ಸುದ 4 ತಿಂಗಳಿಂದ ನಾವು ಅವ್ರಿಗೆ ಇದನ್ನ ವಿನಂತಿಸಿ ಅವ್ರಿಗೆ ಇದನ್ನ ಮಾಡಿದ್ವಿ ರೀ. ಲೆಟರ್ ಸುದ ಕೊಟ್ಟು ಅವ್ರಿಗೆ ವಿನಂತಿಸಿದ್ವು. ಆದ್ರೂ ಅವ್ರು ಏನ್ ಮಾಡಿಲ್ರಿ, ಬಂದ್ ಇಲ್ಲೇ ಇದನ್ ಮಾಡಿಲ್ರಿ. ಆಮೇಲೆ ಬಂದ್ ಕೂಡ್ಲೆ 3 ತಿಂಗಳ ಅವ್ರು ಇಲ್ಲಿ ನಮ್ಮ ಶಾಲೆಗೆ ಹಾಜರಿ ಕೊಟ್ರಿ. ಆ ಟೈಮ್ದಾಗ ನಮ್ಮ ಹುಡುಗರ್ದಾಗ 4ನೇದಿಂದ 7ನೇ ತನಕ ರೀ ಸರ್ 57 ಹುಡುಗರು ಅದಾವ್ರಿ. 57 ಹುಡುಗರ್ದಾಗ ರೀ 30 ಹುಡುಗರು FLN ಇದ್ವು ರೀ. ಆಮೇಲೆ ಅವ್ರ 1 ತಿಂಗಳ ಟೈಮ್ ತಗೊಂಡ್ರು ನಮ್ ಕಡೆಯಿಂದ ರೀ. ಏನಂತ ನಾವ್ 5 ನವೆಂಬರ್ ಬಂದಿರಿ. ಅವ್ರ ಡಿಸೆಂಬರ್ 5ಕ್ಕೆ ನಾವ್ ಬಂದ ನಿಮ್ಗ FLN ಎಲ್ಲಾ ಹುಡುಗರು ಕ್ಲಿಯರ್ ಮಾಡಿ ಕೊಡ್ತಾವ ಅಂತ ಹೇಳಿದ್ರು. ಆದ್ರೂ ಏನಾದ್ರಿ ಸರ್, ಅವ್ರ ಬಂದ 5 ತಾರೀಕು ಬಂದ್ ಮುಟ್ಲಿಲ್ಲ. 15ನೇ ತಾರೀಕು ಮತ್ತೊಂದ್ ಸಲ ಅವ್ರಿಗೆ ನಾವ್ ಇದನ್ ಮಾಡಿದ್ವಿ. 15ನೇ ತಾರೀಕು ಆಮೇಲೆ ಡಿಸೆಂಬರ್ 15ನೇ ತಾರೀಕು ಬಂದ್ರ ಅವ್ರಿ. ಬಂದ್ ಕೂಡ್ಲೆ ಆ ಟೈಮ್ದಾಗ ಮತ್ತ ಇನ್ನೊಬ್ಬ ಸರ್ ಬಂದು ಅವ್ರ ಮತ್ ಟೈಮ್ ತಗೊಂಡ್ರ 30 ತಾರೀಕು ಮಟ ರೀ. ನಮ್ಮ ಶಿಕ್ಷಣಾಧಿಕಾರಿ BO ಸರ್ ರಾಮಪ್ಪ ಅಂತ್ರಿ, ಅವ್ರ ಬಂದ ಮತ್ 30 ತಾರೀಕು ತನಕ ಅವ್ರ ಟೈಮ್ ತಗೊಂಡ್ರಿ. ಈಗ 30ರಿಂದ 3ನೇ ತಾರೀಕು ಬಂದಿದ್ರಿ ನಾವ್. ಯಾಕಂದ್ರ ಈ ಹುಡುಗರ ಸಮಸ್ಯೆ ಯಾಕಂದ್ರ ಅವ್ರಿಗೆ ಓದ್ಲಾಕ ಬರ್ಯಾಕ ಯಾಕೆ ಬಾವತ್ತಂದ್ರಿ ಸರ್, ಈ ಶಾಲೆದಾಗ್ರಿ ಶಿಕ್ಷಕರು ಸರಿಯಾಗಿ ಟೈಮ್ದಾಗ ಬರ್ತಾರಿಲ್ರಿ ಸರ್. ಏನಂದ್ರ ಇವತ್ ಬಂದಿಲ್ಲ ಅಂದ್ರ 2ನೇ ದಿವ್ಸ ಬಂದ್ ಅವ್ರ ಹಾಜರಿ ಮೇಲೆ ಬುಕ್ ಮೇಲೆ ಸಹಿ ಮಾಡೋದ್ರಿ. ಈ ತರ ಮಾಡಿದ್ರು. ಮತ್ ಈ ಸ್ಕೂಲ್ದಾಗ ನಮ್ ಹುಡುಗರ್ ಕುಂಡ್ರಾಕದು ಜಾಗ ಇಲ್ರಿ. ಜಾಗ ಇಲ್ರದಾಗ ಹುಡುಗರ್ ಜಾಗ ಇಲ್ಲ, ಇವ್ರ ಡೈನಿಂಗ್ ಹಾಲ್ ಗತೆ ಇದನ್ನ ಮಾಡ್ರಿ. ಆ ಹುಡುಗರ್ ಕುಂಡಾಕ್ ಜಾಗ ಸಿಗ್ಲಿಲ್ಲ. ನಾವೇನಂದ್ರಿ, ಅದನ್ನ ನಾವ್ ಸೈಡ್ ಮಾಡಿ ನಿಮಗ ಹುಡುಗರ್ ಕುಂಡ್ರಾಕ ಮತ್ ಓದ್ಲಾಕ್ ಇದನ್ನ ಜಾಗ ಮಾಡಿ ಕೊಡ್ತೇವ ಅಂದ್ರಿ. ಅವ್ರ ನನ್ ಮಾತ್ ಕೇಳಿಲ್ರಿ. ಮತ್ತ ಏನ್ ಅಬ್ಸೆಂಟ್ ಇರೋದು, ಈ ತರ ನಾವು ಪ್ರತಿಯೊಂದು ಇದಕ್ಕೆ ನಾವು ಏನ್ ಮಾಡೋದ್ರ ಉಲ್ಟಾ ಉತ್ತರ ಕೊಡೋದ್ರಿ. ಮತ್ ನಾವೇನ್ ಮಾಡುದು, ಶಿಕ್ಷಣ ಇದನ್ ಮಾಡ್ಬೇಕಂತೇಳಿ ಹುಡುಗರ್ಗೆ ಏನ್ ಮಾಡಿದ್ರಿ, ಒತ್ತಾಯ ಕೊಟ್ಟುರಿ. ಶಿಕ್ಷಕರು ನಾವು ಹಿಂಗ್ ಕಲಿಸ್ಬೇಕು, ಇದನ್ ಮಾಡ್ಬೇಕಂದ್ರ ನಮ್ಮ ವಿರುದ್ಧ ಅವ್ರ ಏನ್ ಮಾಡಿದ್ರು, ಮಹಿಳಾ ಆಯೋಗದಾಗ ಈ ಆಯೋಗದಾಗ ನಾವು ತಕರಾರು ಕೊಡ್ತೇವೆ ನಿಮ್ಗೆ ಅಂದ ಅವ್ರ ಉಚ್ಚ ಅಧಿಕಾರಿ ECO ಮೇಡಮ್ ಅಂತ ಕ್ರಾಂತಿ ಪಾಟೀಲ್ ಮೇಡಮ್ ಅದಾರಿ. ಅವ್ರ ಮುಂದೆ ಏನ್ ಹೇಳ್ತಾ ಇದಾರೆ ಅವ್ರ, ನಾವು ನಿಮ್ಗ ಮಹಿಳಾ ಆಯೋಗದಾಗ ಇದನ್ನ ಕೊಟ್ರಿ, ನಿಮ್ ಮ್ಯಾಲ ಇದನ್ ಮಾಡ್ತೇವ್ರಿ ನಾವ ಹಿಂಗ ಅಂತೇಳಿ ನಮ್ಗ ಧಮಕಿ ಕೊಡತ್ತಾರ. ಮತ್ತೆ ಅಧಿಕಾರಿಗ ಅವ್ರು ಬಂದ್ ಅವ್ರ ಗಮನಕ್ಕೆ ತಂದೇವ್ರಿ ನಾವು. ಅವ್ರು ಯಾವ ದಿವ್ಸ ಬರೋದಿಲ್ಲ ಆ ದಿವ್ಸ ಬಂದ್ ಸಹಿ ಮಾಡೋದ ಇದನ್ ಮಾಡೋದದ್ದು ಅವ್ರು ಮಾಡಿದಾಗ ಅದ್ ಗಮನಕ್ಕೆ ತಂದಾಗ ಸುದಾಗ ಅವ್ರ ಏನ್ ಮಾಡ್ತಾ ಇದಾರ, ಅದ್ರ ಮೇಲೆ ಆಕ್ಷನ್ ತಗೋರಿ ಸರ್. ಮತ್ ಈ ಹುಡುಗರ್ದ ಏನಾಗತೈತಿ, ಈ ತರ ಇದನ್ ಮಾಡ್ಕೋದ ಹುಡುಗ ಭವಿಷ್ಯ ಹಾಳಾಗತೈತ್ರಿ. HM ಶಿಕ್ಷಕ ಏನಂತಾರಿ, ನಾವು ನಮ್ದ HM ಕೆಲಸ ಐತಿ, ನಮ್ ಹುಡುಗರ್ ಕಲಸಾಕ್ ಟೈಮ್ ಸಿಗೋದಿಲ್ರಿ. ಈ ತರ ಉತ್ತರ ಕೊಡ್ತಾರ್ರಿ ಅವ್ರ HM ಏನಂತಾರ್ರಿ, ಅವ್ರ CRP ಮೇಡಮ್ ಸುದಾಗ ಲೇಖಿ ಬರೋದ್ ಕೊಟ್ಟಾರಿ. ಅವ್ರ ನಾವು ನಮ್ ಶಾಲೆದ ಆನ್ಲೈನ್ ಕೆಲಸ ನಾವ್ ಮನ್ಯಾಗ ಕೂತ್ ಮಾಡ್ತೇವ ಅಂತೇಳಿ ಅವ್ರ ಉತ್ತರ ಕೊಟ್ಟಾರಿ. ಕೆಲಸ ಮನ್ಯಾಗ ನಾವ್ ಆನ್ಲೈನ್ ಕೆಲಸ ಐತ್ರಿ, ನಾವ್ ಮನ್ಯಾಗ ಕೂತ್ ಮಾಡ್ತಿದ್ವು ಅಂತೇಳಿ ಅವ್ರು ಹೇಳಿ ಬಟ್ ಇದ್ರಾಗಿಂದ ದಾರ್ಸ್ಬೇಕಂತೇಳಿ ಉಲ್ಟಾ ಸುಲ್ಟಾ ನಮ್ಗ ಉತ್ತರ ಕೊಡ್ತಾರೆ ಸರ್. ಮುಖ್ಯ ಶಿಕ್ಷಕರು ಯಾರು ಇದ್ದಾರೆ ಸರ್? ಛಾಯಾ ಸಿಕ್ಕೆ ಪಾಟೀಲ್ ಅಂತ ಅದಾರೆ ಸರ್, ಅವ್ರು ಮುಖ್ಯಾಧ್ಯಾಪಕರು. ಎಷ್ಟು ಶಿಕ್ಷಕರು ಇದ್ದಾರೆ? 6 ಶಿಕ್ಷಕ ಅದಾರೆ ಸರ್. 6 ಜನದ ಇದೆ ಪ್ರಾಬ್ಲಮ್ ಅಥವಾ 6 ಜನದ ಇಲ್ರಿ, 3 ಜನದ ಹೆಚ್ಚು ಪ್ರಾಬ್ಲಮ್ ಐತಿ. ಇಬ್ರು ಅನ್ಕ ಸಿಕ್ಕೆ ಪಾಟೀಲ್ ಮಧುರಿ ಕಲ್ಕೊಂಡಿರ್ತಾರ. ಇವ್ರದ ಅಂದ್ರ ಪ್ರತಿ ವರ್ಷ ನಾವು ಇದನ್ನ ಮಾಡಿದ್ರ ಇವ್ರದ್ದು ಇದೇ ತರ ಉತ್ತರ. ಮತ್ ಈ ಹುಡುಗರ್ಗೆ ಇದನ್ನ ಮಾಡೋದ ಬ್ಯಾರೆ ಇದನ್ನ ಹೇಳೋದ್ರಿ. ಅವ್ರ ಮೇಲೆ ಸುಮ್ನೆ ಏನ್ರಿ ಹೇಳಿ ಇದನ್ನ ಅವ್ರ ಬ್ಯಾರೆ ಟೀಚರ್ ಕಡೆಯಿಂದ ಇದನ್ನ ಆಗ್ಬಾರ್ದು, ಈ ತರ ಇದೇ ನಡೆದೈತ್ರಿ ಅವ್ರ ಸರ್. ಏನಾಗುತ್ತೆ ಅವ್ರಿಗೇನ ಇದನ್ನ ಮಾಡಿದ್ರ ಅದ್ರ ಮೇಲೆ ಶಿಕ್ಷಾ ತಗೊಂಡ್ ಇಲ್ಲಿಂದ್ರ ಅವ್ರ ಟೈಮ್ ಸ್ವಲ್ಪ ಅವ್ರು ಟ್ರಾನ್ಸ್ಫರ್ ತಗೊಂಡ್ ಬ್ಯಾರೆ ಕಡೆ ಕೊಡ್ಬೇಕ್ರಿ. ಇಲ್ಲಾಂದ್ರ ನಾವ್ ಜರ್ಕರ್ತ ಇದು ಮಾಡಿಲ್ಲ ಅಂದ್ರ ರೀ, ನಾವ್ ಸೋಮವಾರದಿಂದ ಏನ್ ಮಾಡ್ತೇವ್ರಿ, ಮಂಡ್ಯದಿಂದ ಶಾಲೆಗೆ ಬೇಗ ಹಚ್ತೇವ್ರಿ ಸರ್. ಲಾಸ್ಟ್ 2-3 ವರ್ಷದಿಂದ ನಮ್ಮ ಶಾಲ್ಯಾಗ ಸ್ವಲ್ಪ ಇದು ಶಿಕ್ಷಕರ ಬಗ್ಗೆ ಕಂಪ್ಲೇಂಟ್ಸ್ ಅಂದ್ರೆ, ನಮ್ಮ ಫಸ್ಟ್ ಟು 7th ಇಲ್ಲ ಕ್ಲಾಸ್ ನಡೀತಾವ ಸರ್. ಅಷ್ಟೊಳಗ ಒಂದ್ 90 ಸ್ಟೂಡೆಂಟ್ಸ್ ಅದಾವ, ಅರೌಂಡ್ 90 ಸ್ಟೂಡೆಂಟ್ಸ್. ಅದ್ರಾಗ 4th to 7th ಸ್ಟ್ಯಾಂಡರ್ಡ್ ಒಳಗ ಮೋರ್ ದನ್ 50% ಸ್ಟೂಡೆಂಟ್ಸ್ FLN ಲೈನ್ ಒಳಗ ಇದ್ದಾರೆ. ಅವ್ರ ಡಿಪಾರ್ಟ್ಮೆಂಟ್ ಪ್ರಕಾರದ ಇದನ್ನಿದೆ, ಆ ಪ್ರಕಾರ ಅವ್ರದ ನಮ್ ಸ್ಟೂಡೆಂಟ್ಸ್ FLN ಲೈನ್ ಒಳಗಿದ್ದಾರೆ. ಸೊ ಅವರು ನಮ್ ಟೀಚರ್ಸ್ ಕಡೆಯಿಂದ ಆ ಹುಡುಗರ್ಗೆ FLN ಲೈನ್ ದಿಂದ ಮುಂದ್ ತಗೋದ್ ಅವ್ರಿಗೆ ಕಲ್ಸೋದು ಪ್ರಯತ್ನ ಮಾಡ್ಬೇಕಂತ ಎಕ್ಸ್ಟ್ರಾ ಪ್ರಯತ್ನ ಏನು ಮಾಡಿಸ್ತಾ ಇಲ್ಲ.
ಅವರು ಸೇಮ್ ಇನ್ನೂ ಅವ್ರದ್ದು FLN ಲೈನ್ ಡೆಡ್ ಲೈನ್ ಮುಗಿದ್ ಹೋಗಿದೆ, ಡಿಸೆಂಬರ್ ತಿಂಗಳು ಮುಗಿದ್ ಹೋಗಿದೆ. ಆದ್ರೇನು ಮೋರ್ ದೆನ್ 50% ಸ್ಟೂಡೆಂಟ್ಸ್ ಇನ್ನು FLN ಲೈನ್ ಒಳಗಿದ್ದಾರೆ. ಸೊ ಈ ಪ್ರಕಾರ ನಮ್ದು ಶಾಲಿಂದು ಮಕ್ಕಳದು, ನಮ್ಮ ಊರಿಂದ ಮಕ್ಕಳದ ಇವರು ಶಿಕ್ಷಕಗಳು ಅವ್ರದ ಫ್ಯೂಚರ್ ಲಾಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಬಹಳಷ್ಟು ಹುಡುಗರು ಸರಿಯಾಗಿ ಓದ್ಲಿಕ್ಕೆ ಬರ್ತಾ ಇಲ್ಲ, ಬರೀಲಿಕ್ಕೆ ಬರ್ತಾ ಇಲ್ಲ. ಬಟ್ ಇದ ಮಾತು ಆಕ್ಚುಲಿ ಲಾಸ್ಟ್ 2-3 ವರ್ಷದಿಂದ ನಡೀತಾ ಇದೆ. ಬಟ್ ನಮ್ಮ ಊರಿಂದು ನಮ್ಮ ಶಾಲಿಂದು ಹೆಸರು ಕೆಟ್ಟಾಗಬಾರ್ದಂತ ನಾವು ಜಾಸ್ತಿ ಎಲ್ಲೇ ಇದು ಈ ಮಾತು ಅನ್ಲಿಕ್ಕೆ ಹೋಗಿಲ್ಲ. ಬಟ್ ಇದಮ್ಮ ನಾವು ಅವ್ರಿಗೆ ಈ ಮಾತು ಮುಚ್ಕೊಂತ ಹೋಗಿದ್ರೆ ಈ ಪ್ರಕಾರನೇ ಎಲ್ಲಾ ಹುಡುಗರದು ಭವಿಷ್ಯ ಆಗತ್ತೆ ಅಂತ ನಾವು ಲಾಸ್ಟ್ 6 months ದಿಂದ ಈ ಮಾತಿಗೆ ನಾವು ಜೋರ್ ಹಿಡಿದೀವಿ. ಸ್ಟಾರ್ಟಿಂಗ್ ನಾವು DDPI ಮೇಡಮ್ಗೆನು ಒಂದ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟಿವಿ. ಬಟ್ ಅವ್ರ ಕಡೆಯಿಂದನು 3-4 ತಿಂಗಳ ಆತಾದ್ರೇನು ಅವರು ಏನು ಆಕ್ಷನ್ ತಗೊಂಡಿಲ್ಲ, ಇಲ್ಲಿ ಬಂದ್ ಏನು ಇನ್ಕ್ವೈರಿ ಮಾಡಿಲ್ಲ. ಆದ್ರೇನು ಆಮೇಲೆ ನಾವು ಎಲ್ಲಾರು ಕೂಡಿ ಮತ್ತ ಇಲ್ಲಿ BO ಆಫೀಸ್ ಕಡೆ ಹೋಗಿ ಮತ್ತ ಸೇಮ್ ಇದು ಕಂಪ್ಲೇಂಟ್ಸ್ ಅವ್ರಿಗೆ ನಿದರ್ಶನಾಗಿ ತರಿಸಿ ಆಮೇಲೆ ಅವರು ಈಗ ಸ್ಟಾರ್ಟಿಂಗ್ ಮಾಡ್ಯಾರ. ಬಟ್ ಲಾಸ್ಟ್ 2 ವರ್ಷದಿಂದ ಇನ್ನು ಲಾಸ್ಟ್ 2 ತಿಂಗಳದಿಂದ ಇದು ಅವ್ರಿಗೇನು ನಿದರ್ಶನಕ್ಕೆ ಬಂದಿದೆ. ಟೀಚರ್ಸ್ ಎಷ್ಟು ಕಲಿಸ್ತಾರ, ಅವ್ರದ್ದೇನು ಕಂಪ್ಲೇಂಟ್ಸ್ ಇದ್ದಾವ ಎಲ್ಲ ಅವ್ರಿಗೇನು ಅವ್ರ ಕನಸು ಇದು ತೋರಿಸಿವಿ. ಅವ್ರಿಗೆ ಗುರುತಿದೆ, ಅವರು ಆ ಪ್ರಕಾರ ರಿಪೋರ್ಟ್ಸ್ ಬರೀತಾರೆ. ಬಟ್ ಅವ್ರದ್ದು ಏನು ಆಕ್ಷನ್ ತಗೊಲಿಕ್ಕೆ ರೆಡಿ ಇಲ್ಲ. ಅವರು ಆಕ್ಚುಲಿ ಇದು ಆಕ್ಷನ್ ತಗೋದಕ್ಕಿಂತ ಒಂದ್ ಮಿನಿಟ್ ಸರ್. ಇವಾಗ DDP ಆಗ್ಲಿ BO ಆಫೀಸರ್ ಆಗ್ಲಿ ಈ ವಿಷಯ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟಾಗ ಅವ್ರು ನಮ್ಗೆ ಏನ್ ಗಮನಕ್ಕೆ ತಗೊಂಬಂದ್ರು, ಸ್ಕೂಲ್ ಬಗ್ಗೆ ಏನ್ ಹೇಳಿದ್ರಿ ನೀವು ಅವ್ರಿಗೆ? ಇದ್ದಿದ್ದ ಕಂಪ್ಲೇಂಟ್ಸ್ ಲೆಕ್ಕಿ ಕಂಪ್ಲೇಂಟ್ಸ್ ಕೊಟ್ಟೇವ್ರಿ ಸರ್. ರೈಟಿಂಗ್ ಕಂಪ್ಲೇಂಟ್ಸ್ ಕೊಟ್ಟಿವಿ ಸರ್. ಏನೇನ ಅಂತ ಅವರು ಅದ ಸರ್ ಆಕ್ಚುಲಿ ಅವರು ನೆಗ್ಲೆಕ್ಟ್ ಮಾಡಿದ್ರು. ನಾವು ಕಂಪ್ಲೇಂಟ್ ಕೊಟ್ಟ ನಂತರ 2-3 ತಿಂಗಳು ನೆಗ್ಲೆಕ್ಟ್ ಮಾಡಿದ್ರು. ಸುಮಾರು 4 ತಿಂಗಳ ಆತ್ ಹೋತ್ ಸರ್. ಅಧಿಕಾರಿಗಳು ಬರಾತಿದ್ರು CRP BRP ಜಸ್ಟ್ ಬಂದ ಅವ್ರವ್ರೊಳಗೆ ಏನು ಜಸ್ಟ್ ಆಫೀಸ್ದಾಗ ಬಂತಾನೆ ರಿಪೋರ್ಟ್ ಬರೋದು ಹೋಗ್ಯಾರು. ಬಟ್ ಅದ್ರ ಮೇಲೆ ಆಕ್ಷನ್ ತಗೊಂತಿಲ್ಲ. ಅವ್ರಿಗೇನು ಗುರ್ತೈತಿ ಇದೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಕರೆಂಟ್ ಕಂಪ್ಲೇಂಟ್ ಇದೆ, ಅವ್ರಿಗೆ ಗುರ್ತಿದೆ. ಬಟ್ ಅದ್ರ ಮೇಲೆ ಅವರು ಏನು ಆಕ್ಷನ್ ತಗೋಲಿಕ್ಕೆ ರೆಡಿ ಇಲ್ಲ. ಜಸ್ಟ್ ಅವ್ರು ಇಲ್ಲೇ ಬಂದ್ ನಾವು ಮತ್ತೆ ಇಲ್ಲೇ ಬಂದ್ ಅವ್ರ ಕಡೆ ಕಂಪ್ಲೇಂಟ್ ಕೊಟ್ರೆ ಸೇಮ್ ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡೋನು 1 ತಿಂಗಳು ಕೊಡೋನು 15 ತಿಂಗಳು ಕೊಡೋನು ಅಂತ ಹೇಳಿ ಟೈಮ್ ದಾಟ್ಸ್ಕೊಂತ ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಸರ್ ಮೀಟಿಂಗ್ ಮಾಡಿದ್ರಿ. ಇವತ್ತು ಟೀಚರ್ ಕ್ಲಾಸ್ ಮೀಟಿಂಗ್ ಮಾಡಿದ್ರಿ. ಈಗ ನಾವು ಎಲ್ಲಾ ಗ್ರಾಮಸ್ಥ, ನಾವು SDMC ಸದಸ್ಯ ಅದನ್ನ ಗ್ರಾಮಸ್ಥ ನಮ್ದು ಊರ್ದ ಬಾಳ ಮಂದಿ ಅದಾವ ಸರ್. ಆ ಗ್ರಾಮಸ್ಥನಿಂದ ನಾವ್ ಠರಾವ್ ಮಾಡಿದ್ರಿ, ಈ ಟೀಚರ್ದ ನಮ್ ಹುಡುಗರಿಗೆ ಓದಾಕ್ ಕಲ್ಸಿಲ್ಲ ಅಂದ್ರೆ ಎಲ್ಲಾ ಟೀಚರ್ ನಾವು ಹೊರಗ್ ಹಾಕಾವ್ರಿ. ಆಮೇಲೆ ಅತಿಥಿ ಶಿಕ್ಷಕ ನಾವು ಇಲ್ಲಿ ತಗೊಂಡ್ ಕೆಲಸ ಸರ್. ನಾವು ನನ್ನ ಶಾಲಾ ಪೂರ್ತಿ ನಡೆಸಿದ್ನ ಈ ಗ್ರಾಮಸ್ಥರನ್ನ ವಿಚಾರ ಮಾಡಿದ್ರಿ. ನಾವು ಗ್ರಾಮಸ್ಥದಿಂದ ಎಷ್ಟು ರೊಕ್ಕ ಆಗ್ತಾವ ಅತಿಥಿ ಶಿಕ್ಷಕ ಕೊಡುವುದು, ನಾವು ಗ್ರಾಮಸ್ಥದಿಂದ ವರ್ಗನಿ ತಗೊಂಡ್ ಕೆಲಸ ನಾವು ನಡೆಸ್ತಿದ್ವಿ. ಆ ವಿಚಾರ ಮಾಡಿದ್ವಿ ನಾವು. ಈಗ 3 ತಿಂಗಳ ಐತ್ರಿ, ಮಾರ್ಚ್ದಾಗ ಚಾಲೆ ಐತ್ರಿ. ಈ ಮಾರ್ಚ್ದಾಗ ಏನು ನಮ್ BO ಏನು ವಿಚಾರ ಮಾಡಿಲ್ಲ ಅಂದ್ರೆ ನಾವ್ ಮುಂದಿನ ಪರ್ಯಾಯ ಅದು ವಿಚಾರ ಮಾಡುದು ನಮ್ದು ವಿಚಾರ ಐತ್ರಿ. ಅದ್ ಗ್ರಾಮಸ್ಥ ಎಲ್ಲ ನಮ್ಗೆ ಎಲ್ಲಾ SDMCಗೆ ಸಹಕಾರ ಕೊಡತಾವ್. ಅದಕ್ಕೆ ಮಾತಾಡುದು ಸರ್. ಈಗ ಯಾರಿಂದ ಸಮಸ್ಯೆ ಆಗ್ತಾ ಇದೆ? ಇಲ್ಲ ಯಾರಿಂದ ಅಂದ್ರೆ ಇವು ಟೀಚರ್ ನಾವು ಸರ್ ಇಲ್ಲಾಂದ್ರೆ 6 ತಿಂಗಳಾಗಿದ್ರಿ ನಾವು ಹುಡುಗರಿಗೆ ಓದಾಕ ಬರಾಕ್ತಾರಿಲ್ಲ, ನೀವು ಕಲಿಸ್ರಿ, ಒಂದ್ ಜರ ಮುಂದಾಗ್ಲಿ ಹಿಂಗ ಇದು ವಿಚಾರ ಮಾಡಿದ್ರಿ. 6 ತಿಂಗಳದಾಗ ಒಂದ್ ದಿವಸ ಬನ್ನಿ ಅಂತಾರ, 15 ದಿವಸ ಕೊಡ್ರಿ, 20 ದಿವಸ ಕೊಡ್ರಿ. ಈಗ ಆ ಕೆಸಿಗೆ 6 ತಿಂಗಳಾಗಿದ್ರಿ. 6 ತಿಂಗಳಂದ್ರೆ ಇನ್ನೂ 3 ತಿಂಗಳು ಉಳಿದ್ರಿ ಶಾಲೆಯದ. 3 ತಿಂಗಳದಾಗ ನಾವು ಪಾಸ್ ಮಾಡಿದ್ರೆ ಏನ್ ಮಾಡುದು, ಮುಂದಿನ ಶಿಕ್ಷಣ ಏನ್ ಮಾಡುದ್ರಿ ಹೇಳ್ರಿ. ಈಗ 7ನೇದಾಗಿ ಇಲ್ಲಿ ಪಾಸ್ ಆಗ್ತಾವ, ಬರೋಬ್ಬರ ಐತ್ರಿ. ಮುಂದಿನ ಶಿಕ್ಷಣದನ್ನ ಅಲ್ಲಿ ಏನ್ ಮಾಡುದ್ರಿ? ನಾವ್ ಇಲ್ಲಿಂದ ಬೇರೆ ಕಡೆ ಹಾಕಿದ್ರಿ, ಅಲ್ಲಿ ಏನ್ ಮಾಡುದ್ರಿ ನಾವು? ಅಂದ್ರೆ ನಿಮ್ಮ ನಿಟ್ಟೂರು ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಹೇಳಿ? ಕ್ವಾಲಿಟಿ ಶಿಕ್ಷಣ ಇಲ್ಲ ಇಲ್ಲಿ. ನಮಗೆ ಕ್ವಾಲಿಟಿ ಶಿಕ್ಷಣ ಬೇಕ್ರಿ. ಈಗ ಅಧಿಕಾರಿಗಳು ಬಂದಿದ್ದಾರೆ, ಮೀಟಿಂಗ್ ಮಾಡಿದ್ರಿ. ಅಧಿಕಾರಿಗಳಾಗ ಇಲ್ಲ ಅಂದ್ರ ಸರ್ 4ನೇ ಮೀಟಿಂಗ್ ಇದ. BO ಸರ್ ಬಂದಿದ್ದು, 2 ಸಲ BO ಸರ್ ಬಂದಿದ್ವು, ಆಮೇಲೆ CRP ಮೇಡಮ್ ಬಂದಿದ್ವು, BRC ಬಂದಿದ್ರಿ. ಏನ್ ಮಾಡುದ್ರಿ ನಾವು? ಇವತ್ತಿನ ನಿರ್ಣಯ ಏನಾಯ್ತು? ಇವತ್ತಿನ ನಿರ್ಣಯ ಏನಂದ್ರ ಅವ್ಗ ಡಿಪೆಂಡ್ ಮಾಡಿದ್ರಿ ನಾವು. ನಮ್ಗೆ ಟ್ರಾನ್ಸ್ಪೋರ್ಟ್ ಬೇಕಂತ. ಇಲ್ಲ ಟ್ರಾನ್ಸ್ಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಇವ್ರದ್ದು ಟ್ರಾನ್ಸ್ಪೋರ್ಟ್ ಇಲ್ಲ ಅಂದ್ರೆ ನಾವು ಶಾಲೆದ ಯಾರಿಗೂ ಟೀಚರ್ ಬೇಡ, ನಾವು ಅತಿಥಿ ಶಿಕ್ಷಕ ತಗೊಂಡ್ ಬರ್ತೀನಿ. ನಾವು ಊರ್ದಿಂದ ಎಷ್ಟು ವರ್ಗನೆ ಆಗ್ತಾವ ಅಷ್ಟು ವರ್ಗನೆ ಅತಿಥಿ ಶಿಕ್ಷಕರು ಕೊಡ್ತೀನಿ, ನಾ ಶಾಲೆ ನಡೀತೀನಿ. ಅದ ಮೂರು. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.